13 ವರ್ಷಗಳಿಂದ ಕೋಮಾದಲ್ಲಿರುವ ಹರೀಶ್ ರಾಣಾ ಎಂಬ ವ್ಯಕ್ತಿಗೆ 32 ವರ್ಷಗಳ ಬಳಿಕ ಸಾಯಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಈ ಮೂಲಕ ದೇಶದಲ್ಲೇ ಮೊದಲ ಬಾರಿ ಪರೋಕ್ಷವಾಗಿ ದಯಾಮರಣಕ್ಕೆ ಪ್ಯಾಸಿ ಯೂಥನೇಶಿಯಾ ಅವಕಾಶ ಕಲ್ಪಿಸಿಕೊಟ್ಟು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಕಳೆದ ದಿನಗಳಿಂದ ಪಿಜಿ ಕಟ್ಟಡದಂತಹ ಬಿದ್ದು ಹರೀಶ್ ರಾಣಾ ತಲೆಗೆ ಗಂಭೀರ ಪೆಟ್ಟಾಗಿತ್ತು. ಆದರೆ ದೆಹಲಿಯ ಆಸ್ಪತ್ರೆಯ ಬೆಡ್ನಲ್ಲಿಯೇ ಕಳೆದ 13 ವರ್ಷಗಳಿಂದ ಟ್ರೀಟ್ಮೆಂಟ್ ಅನ್ನ ನಡೆದಿತ್ತು. ಆದರೆ ಹರೀಶ್ ರಾಣಾ ಗುಣಮುಖವಾದ ಕಾರಣ ದಯಾಮರಣ ಕೋರಿ ಆತನ ಪೋಷಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೇಳಿದೆ. ಮಂಡಳಿಯ ಶಿಫಾರಸಿನಂತೆ ಜೀವನಾಧಾರ ವ್ಯವಸ್ಥೆಯ ತೆಗೆಯಲು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿತ್ತು. 2018ರಲ್ಲಿ ನೀಡಿದಂತಹ ಗೈಡ್ಲೈನ್ಸ್ ಪ್ರಕಾರ ನೋವು ರಹಿತ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. 32 ವರ್ಷಗಳ ಬಳಿಕ ಹರೀಶ್ ರಾಣಾ ದಯಾಮರಣ ಹೊಂದಿದ್ದಾರೆ.